ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ತಗೊಳಮ್ಮ ಕಾಫಿ. ಆಗ್ಲೇ ಹಾಲಿಲ್ಲ ಅಂತ ಹೇಳಿದ್ರಿ, ಈಗಲಿಂದ ಬಂತು. ಕ್ಷಮಿಸ್ಬಿಡಪ್ಪ, ಗೊತ್ತಾಗ್ದೆ ಹಾಗೆಲ್ಲ ಮಾಡ್ಬಿಟ್ಟೆ. ಪಲ್ಲವಿ, ಕಾಫಿ ತಗೊಳಮ್ಮ. ಪಲ್ಲವಿ ಅವರೇ, ಎಲ್ಲಿ ಕಳ್ದು ಹೋದ್ರಿ? ಏನು ಯೋಚನೆ ಮಾಡ್ತಿದ್ದೀರಾ? ಕಾಫಿ ತಗೊಳ್ಳಿ. ಪಲ್ಲವಿ ಅವರೇ, ಏನು ಯೋಚನೆ ಮಾಡ್ತಿದ್ದೀರಾ? ಅದೇ ಯಾವುದೋ ಹೆಂಗಸು ದುಡ್ಡು ಕೊಟ್ಟು ನನ್ನ ಬಗ್ಗೆ ಈ ಥರ ಸುಳ್ಳು ಹೇಳಿ ಅಂತ ಹೇಳಿದಾಳಲ್ಲ, ಅದ್ಯಾರು ಅಂತ ಯೋಚನೆ ಮಾಡ್ತಿದ್ದೀನಿ. ಪಲ್ಲವಿ, ನಿನಗೆ ಆಗದೆ ಇದ್ದವ್ರು ಯಾರಾದ್ರೂ ಇದ್ದಾರಮ್ಮ? ಪಲ್ಲವಿ ಅವ್ರಿಗೆ ಆ ಥರ ಯಾರಿದಾರಮ್ಮ? ಇದ್ದಿದ್ದು ಭೀಮಾಂಬಿಕಾ, ಅವಳು ಜೈಲ್ ಸೇರಿದ್ದಾಳೆ. ಅವರಂತೂ ಬಂದು ಹೇಳಕ್ಕಾಗಲ್ಲ. ಅಂಡ್ ಪಲ್ಲವಿ ಅವರು ಎಲ್ಲರ ಜೊತೆಗೂ ಚೆನ್ನಾಗಿದ್ದಾರಮ್ಮ. ಅವ್ರು ಯಾರ ಹತ್ರನೂ ನಿಷ್ಠೂರ ಮಾಡ್ಕೊಳಕ್ಕೆ ಹೋಗಿಲ್ಲ. ಅವ್ರಿಗ್ಯಾರೂ ಎನಿಮೀಸ್ ಇರಕ್ ಚಾನ್ಸೇ ಇಲ್ಲ. ನಿನ್ಗೂ ಗೀತನ್ಗೇನಾದ್ರೂ ದ್ವೇಷನಾ? ಅಮ್ಮ, ಯಾಕೆ ಹೀಗೆ ಕೇಳ್ತಿದ್ದೀರಾ? ಇದು ಗೀತನ್ ಕೆಲಸ ಆಗಿರುತ್ತಾ ಅಂತ. ಅಮ್ಮ, ನಿಮ್ಗೆ ಯಾಕೆ ಈ ಥರ ಡೌಟ್ ಬಂತೀಗ? ವಿಕ್ರಾಂತ್, ಆ ತ್ರಿವಿಕ್ರಮು ಪಲ್ಲವಿ ಮನೆಗೆ ಬಂದು ಸೇರ್ಕೊಂಡಾಗ ಬಣ್ಣ ಕಟ್ಟಿ ನನ್ನ ತಲೆ ಕೆಡ್ಸಿದ್ದು ಅವಳೇ ಕಣೋ. ಅಲ್ಲ, ಗೀತಾ ಅವ್ರು ಇಂಥ ಕೆಳಮಟ್ಟಕ್ಕೆ ಇಳಿತಾರ? ವಿಕ್ರಾಂತ್ ಅವರೇ, ಯಾಕೋ ಏನೋ ಗೊತ್ತಿಲ್ಲ, ಅವಳಿಗೆ ನನ್ನ ಮೇಲೆ ತುಂಬಾ ದ್ವೇಷ ಇದೆ. ಆ ತ್ರಿವಿಕ್ರಮ್ ಮನೆಗೆ ಬಂದು ಸೇರ್ಕೊಂಡಲ್ಲ, ಅದು ಅವನೇ ಬಂದು ಸೇರ್ಕೊಂಡಿದ್ದಲ್ಲ. ಅವನಿಗೆ ಆಕ್ಸಿಡೆಂಟ್ ಮಾಡೋ ಥರ ಐಡಿಯಾ ಕೊಟ್ಟಿದ್ದೆ ಗೀತಾ. ಹೌದಾ? ಅಷ್ಟೇ ಅಲ್ಲಮ್ಮ, ಆ ತ್ರಿವಿಕ್ರಮ್ ಗೀತಕ್ಕ ಇಬ್ರು ಸೇರ್ಕೊಂಡು ನನ್ನ ಮಗಳನ್ನ ಕಾರ್ ಕೆಳಗಡೆ ತಳ್ಳಿದ್ದಾರೆ. ಸಡನ್ ಆಗಿ ಕಾರನ್ನು ನಿಲ್ಸಿದಾನೆ. ಆವಾಗ ತ್ರಿವಿಕ್ರಮ್ ಕಾಪಾಡೋ ತರ ಬಂದು ಕಾರ್ ಆಕ್ಸಿಡೆಂಟ್ ಆಗಿರೋ ತರ ನಾಟಕ ಮಾಡಿದಾನೆ. ಇವಳೆಂತ ಮನೆ ಹಾಳಿ, ಮನೆಯಲ್ಲಿ ಇದ್ಕೊಂಡು ಇಷ್ಟೊಂದು ಕಿತಾಪತಿ ಮಾಡ್ತಾಳ? ಅದು ಈ ವಿಚಾರಕ್ಕೆ ಅವಳಿಗೆ ಮನೆಯವ್ರು ಎಲ್ಲರೂ ಬೈದಿದಾರಮ್ಮ. ನಾನು ಕೋಪದಲ್ಲಿ ಅವಳಿಗೊಂದು ಏಟ್ ಹೊಡೆದು ಬಿಟ್ಟೆ. ಇಷ್ಟೆಲ್ಲ ಭಯ ಇದ್ರು ಅವಳಿದನ್ನೆಲ್ಲ ಮಾಡಿರ್ತಾಳೆ ಅನ್ನೋದೇ ನನ್ನ ಅನುಮಾನ. ಮಾವ ಅಂತೂ ಇನ್ನೊಂದ್ಸಲ ಈ ಥರ ಮಾಡಿದ್ರೆ ಮನೆ ಬಿಟ್ಟು ಹೊರಗಡೆ ಕಳಿಸ್ತೀನಿ ಅಂತ ವಾರ್ನ್ ಮಾಡಿದ್ದಾರೆ. ಇಷ್ಟ್ರ ಮೇಲೂ ಅವ್ರಿಗೆ ಹೀಗೆಲ್ಲ ಮಾಡೋದಕ್ಕೆ ಧೈರ್ಯ ಹೇಗೆ ಬರುತ್ತೆ ಅಂತ ಯೋಚನೆ ಮಾಡ್ತಿದ್ದೀನಿ. ಯಾವುದಕ್ಕೂ ಒಂದ್ಸಲ ವಿಚಾರಿಸಮ್ಮ. ಸರಿ ಅಮ್ಮ, ಇವತ್ತೇ ವಿಚಾರಿಸ್ತೀನಿ.